ಈಗ ಟಾಪ್ 30 ಸುದ್ದಿಗಳನ್ನು ನೋಡೋಣ. ರಾಜ್ಯ ರಾಜಕೀಯದಲ್ಲಿ ಮಾತಿನ ಮಲ್ಲಯುದ್ಧ ಜೋರಾಗಿ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಮಧ್ಯೆ ಅರೆಸ್ಟ್ ವಾರ್ ನಡೀತಾ ಇದೆ. ಸಿಎಂಗೆ ಮೂಡ ಹಗರಣ ತಲೆನೋವಾಗಿದ್ರೆ ಕುಮಾರಸ್ವಾಮಿ ವಿರುದ್ಧ ಜಂತಕಲ್ ಮೈನಿಂಗ್ ವಿಚಾರ ಸದ್ದು ಮಾಡ್ತಾ ಇದೆ. ಈ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಎಚ್ಡಿಕೆ ಅರೆಸ್ಟ್ ಆಗುವ ಭೀತಿಯಲ್ಲಿದ್ದಾರೆ. ಅರೆಸ್ಟ್ ಮಾಡುವ ಸನ್ನಿವೇಶ ಬಂದರೆ ಯಾವುದೇ ಮುಲಾಜಿಲ್ಲದೆ ಅರೆಸ್ಟ್ ಮಾಡ್ತೀವಿ ಅಂತ ಗುಡುಗಿದ್ದಾರೆ. ನಾನು ಅರೆಸ್ಟ್ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಈಗ ಅರೆಸ್ಟ್ ಮಾಡಬೇಕಾದಂಥ ಸನ್ನಿವೇಶ ಬಂದರೆ ಅರೆಸ್ಟ್ ಮಾಡ್ತೀವಿ, ಯಾವುದೇ ಮುಲಾಜಿ ಇರೋದಿಲ್ಲ. ಆದರೆ ಅಂಥ ಸನ್ನಿವೇಶ ಏನಿಲ್ಲ. ಈಗ ಕುಮಾರಸ್ವಾಮಿ ಭಯ ಪಟ್ಕೊಬಿಟ್ಟಿದ್ದಾರೆ ಪಾಪ. ಅವ್ರಿಗೆ ಶ್ಯಾಂಕ್ಷನ್ ಕೊಟ್ಬಿಡ್ತಾರೆ ಗವರ್ನರು ಅಂತ ಭಯ ಅವ್ರಿಗೆ. ಯಾಕಂದರೆ ಶ್ಯಾಂಕ್ಷನ್ ನಾವು ಕೇಳಿಲ್ಲ ಅಥವಾ ಖಾಸಗಿಯವ್ರು ಯಾರು ಕೇಳಿಲ್ಲ. ಶ್ಯಾಂಕ್ಷನ್ ಕೇಳಿರೋರು ಯಾರು? ಲೋಕಾಯುಕ್ತದ SIT ಅವರು ಕೇಳಿರ್ತಕ್ಕಂಥದ್ದು. ಅವರು ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಇತ್ತ ಕುಮಾರಸ್ವಾಮಿ ಅರೆಸ್ಟ್ ಆಗುವ ಭಯದಲ್ಲಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ HD ಕುಮಾರಸ್ವಾಮಿ ಕೆರಳಿ ಕೆಂಡವಾದರು. ಇಂಥ 100 ಸಿದ್ದರಾಮಯ್ಯ ಬಂದರೂ ನನ್ನನ್ನು ಬಂಧಿಸೋದಕ್ಕಾಗೋದಿಲ್ಲ. ಮಾಡಬಾರ್ದನ್ನ ಮಾಡಿ ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದಾರೆ. ರಾಜ್ಯದಲ್ಲಿ ಇಂಥ ಬಂಡ CMನ ಹಿಂದೆಂದೂ ಕೂಡ ನೋಡಿಲ್ಲ ಅಂತ ಹೇಳಿ ತಿರುಗೇಟ್ ಕೊಟ್ಟರು. ಕೊಪ್ಪಳದಲ್ಲಿ ಒಂದು ರಿಯಾಕ್ಟ್ ಮಾಡಿ 100 ಸಿದ್ದರಾಮಯ್ಯ ಬರ್ಬೇಕು ಬನ್ನಿ ಮನ್ಸಕ್ಕೆ ಆಗಲ್ಲ. ನಾನು ನೋಡಿದ್ರಾಗ ಅನ್ಸುತ್ತಾ ಅವ್ರು ಯಾವ ರೀತಿ ಕಳೆದೊಂದು ವಾರದಿಂದ ನಡ್ಕೊಂಡ್ರು. ಜನ ಕಣ್ಣಾರೆ ನೋಡವ್ರೆ ಯಾವ ಥರ ಅವ್ರು ನಡ್ಕೊಂಡಿದ್ದಾರೆ. ಮಾಡಬಾರದ್ದೆಲ್ಲ ಮಾಡಿ ಇವತ್ತು ಸುಳ್ಳು ಹೇಳ್ಕೊಂಡು ಇವತ್ತು ರೆಕಾರ್ಡ್ಗಳು ಕಣ್ಣೆದುರಿಗಿದೆ. ಆ ರೆಕಾರ್ಡ್ಗಳು ಮೈಸೂರಿನ ಆ ದಾಖಲೆಗಳಿದೆಯಲ್ಲ, ಮೂಢ ಆಸ್ತಿ ತಗೊಂಡೋಗಿ ನಾನು ಹೆಂಡ್ತಿದ್ದು ನನ್ನ ಬಾಮೈದಂದು ಅಂತ ಹೇಳಿ ಈ ಥರ ಬಂಡತನ ಕರ್ನಾಟಕ. ಕೊಪ್ಪಳದಲ್ಲಿ ಒಂದು ರಿಯಾಕ್ಟ್ ಮಾಡಿ ರಾಜ್ಯ ರಾಜಕೀಯದಲ್ಲಿ ಈಗ ಸದ್ಯ ಕುಮಾರಸ್ವಾಮಿ ವಿರುದ್ಧದ ಜಂತಕಲ್ ಮೈನಿಂಗ್ ವಿಚಾರ ಭಾರಿ ಸದ್ದು ಮಾಡ್ತಾ ಇದ್ದು, ಕುಮಾರಸ್ವಾಮಿ ಅರೆಸ್ಟ್ ಆಗ್ತಾರಾ ಅನ್ನೋ ವಿಚಾರವಾಗಿ HDK ಪ್ರತಿಕ್ರಿಯೆ ನೀಡ್ತಿದ್ದಾರೆ. ನಾನು CM ಆಗಿದ್ದ ವೇಳೆ ನನ್ನ ಆಡಳಿತದಲ್ಲಿ ಏನಾದರೂ ಅಕ್ರಮಗಳು ನಡೆದಿದೆಯಾ ಎಂಬುದರ ಬಗ್ಗೆ ಹುಡುಕಿ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ. ಅರೆಸ್ಟ್ ಅಥವಾ ರಾಜೀನಾಮೆ ಅನಿವಾರ್ಯತೆ ಬರಬಹುದು ಅಷ್ಟೇ, ಅದ್ಯಾವುದೂ ನಮ್ಮ ಕೈಯಲ್ಲಿಲ್ಲ. ಅಲ್ಲದೆ ಆಡಳಿತ ಪಕ್ಷದವರ ಬಳಿ ಅದರ ಬಗ್ಗೆ ಯಾವುದೇ ಸೂಕ್ತ ದಾಖಲೆ ಇಲ್ಲ, ಸುಮ್ಮನೆ ಮಾತಾಡ್ತಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ನಾನು ಅರೆಸ್ಟ್ ಆಗೋದು ಬಿಡೋದು ನಮ್ಮ ಕೈಲಿಲ್ಲ. ಅಥವಾ ರಾಜೀನಾಮೆ ಆದರೂ ಕೊಡಬೇಕಾಗುವ ಅನಿವಾರ್ಯತೆ ಬರುತ್ತೆ. ಅನಿವಾರ್ಯತೆ ಬರ್ಬೋದು, ನಾನಿಲ್ಲ ಅಂತ ಹೇಳ ಕಾರಣ ಆ ಲ್ಯಾಂಡ್ ಏನಿದೆ ದಾಖಲೆಗಳು ಹೇಳ್ತಾ ಇದೆ. ದಾಖಲೆನೇ ಇಲ್ಲ, ವಿರೋಧ ಪಕ್ಷಗಳು ಮಾತಾಡ್ತೇವೆ ಅಂತೇಳಿ ಪಾಪ ಸಿದ್ದರಾಮಯ್ಯನವ್ರು ಇವತ್ತು ಅದೇ ಹೇಳ್ತಾರೆ. ದಾಖಲೆನೇ ಇಲ್ಲ ಅಂತ ಹೇಳ್ತಾರೆ ಅದ್ರ ಬಗ್ಗೆ. ರಾಜ್ಯ ರಾಜಕಾರಣದಲ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರ ಕೂಡ ಭಾರೀ ಸದ್ದು ಮಾಡ್ತಾ ಇದೆ. ಮೈತ್ರಿ ಪಕ್ಷದ ಟಿಕೆಟ್ ಯಾರಿಗೆ ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ. ಈ ಬಗ್ಗೆ ಮಾತನಾಡಿದ HD ಕುಮಾರಸ್ವಾಮಿ CP ಯೋಗೇಶ್ವರ್ಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಸದ್ಯ ಅಭ್ಯರ್ಥಿ ಆಯ್ಕೆ ಬಗ್ಗೆ ಇನ್ನೂ ಚರ್ಚೆ ಆಗಿಲ್ಲ, ಹಾದಿ ಬೀದಿಯಲ್ಲಿ ಮಾತನಾಡೋದು ನಿಲ್ಲಿಸಬೇಕು ಅಂತ ಎಚ್ಚರಿಕೆ ನೀಡಿದ್ದಾರೆ. ಚನ್ನಪಟ್ಟಣದ ಅಭ್ಯರ್ಥಿಯ ವಿಷಯದಲ್ಲಿ ಬೀದಿನಲ್ಲಿ ಮಾತನಾಡೋದಿದೆಯಲ್ಲ, ನಿಲ್ಲಿಸಬೇಕು ಮೊದಲು. ನಾನು ಈ ಕ್ಷಣದವರೆಗೆ ಚನ್ನಪಟ್ಟಣದಲ್ಲಿ ಯಾರನ್ನು ಅಭ್ಯರ್ಥಿನೇ ಮಾಡ್ತೀನಿ ಅಂತಕ್ಕಂಥ ಇಲ್ಲಿವರೆಗೆ ನಾನು ಹೇಳಿಲ್ಲ, ಹೈಕಮಾಂಡು ನನ್ನ ಜೊತೆ ಚರ್ಚೆ ಮಾಡಿಲ್ಲ. ಆದರೆ ಕಳೆದ 1 ತಿಂಗಳಿಂದ ಈ ಚರ್ಚೆಗಳೇ ನಡೀತಾ ಇದೆ. ಚುನಾವಣೆ ಗೆಲ್ಲಬೇಕು ಚನ್ನಪಟ್ಟಣದಲ್ಲಿ ನಮ್ಮ ಮೈತ್ರಿ ಅಭ್ಯರ್ಥಿ ಅಂತಕ್ಕಂಥದ್ದು, ಅದು ಯೋಗೇಶ್ವರನಿಲ್ಲಿ ಇನ್ಯಾರಾದ್ರೂ ನಿಲ್ಲಿ ಗೆಲ್ಲಿಸಬೇಕು ಅನ್ನೋದಕ್ಕೆ ಚರ್ಚೆ ಮಾಡ್ತಾ ಇದ್ದೀರೋ. ಓಕೆ, ಈ ಮೈತ್ರಿಯ ಒಂದು ಅಭ್ಯರ್ಥಿ ಹಿನ್ನಡೆ ಆಗಬೇಕು ಅನ್ನೋದಕ್ಕೆ ಚರ್ಚೆ ಮಾಡ್ತಾ ಇದ್ದೀರೋ. ಮಾಧ್ಯಮಗಳಲ್ಲಿ ಈಗಲೂ ಹೇಳ್ತಾನೆ, ನನ್ನ ಒಂದು ತೀರ್ಮಾನ ಇವತ್ತು ಈ 2 ಪಕ್ಷಗಳು ಹೊಂದಾಣಿಕೆಯಿಂದ ಹೋಗಬೇಕು ಅನ್ನೋದು. ಈ ಹೊಂದಾಣಿಕೆ ನನ್ನ ವೈಯಕ್ತಿಕವಾದ ಸ್ವಾರ್ಥಕ್ಕಲ್ಲ, ನನಗೆ ಗೊತ್ತಿದೆ. ನಾನು ಒಬ್ಬನೇ ಏಕಾಂಗಿಯಾಗಿ ಇವತ್ತು ಕಳೆದ 15 ವರ್ಷದಿಂದ ಪ್ರಯತ್ನ ಪಟ್ಟಿದ್ದೀನಿ, ಆಗಲ್ಲ. ಇವತ್ತು ಈ ರಾಜ್ಯಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅಂದರೆ ಅಧಿಕಾರ ಹಿಡಿಲೇಬೇಕು. ಅದಕ್ಕೋಸ್ಕರವಾಗಿ ಹೊಂದಾಣಿಕೆ ಏನಿದೆ. ಆಮೇಲೆ ಈ ಹೊಂದಾಣಿಕೆಯನ್ನು ನಾವು ಹೋಗಿ ನಾವೇನೋ ಮಾಡ್ಕೊಂಡು ಕುಮಾರಸ್ವಾಮಿಗೆ ಒಂದು ಲೈಫ್ ಕೊಟ್ಬಿಟ್ಟಿದ್ದೀವಿ, ನಮ್ಮಿಂದ ಕುಮಾರಸ್ವಾಮಿ ಈ ರೀತಿಯ ಅಪಪ್ರಚಾರ ಮಾಡೋದಿದೆಯಲ್ಲ, ಅದರಿಂದ ಅವರಿಗೆ. ಇನ್ನು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಮಾತನಾಡುವಾಗ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮತ್ತೊಮ್ಮೆ CM ಆಗುವ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ.
ಮತ್ತೊಮ್ಮೆ ಸಿಎಂ ಆಗುವ ಆಸೆ ನನಗಿದೆ ಎಂದು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಸಿಂಪ್ಲಿಸಿಟಿ ಮೋದಿಗೆ ಇಷ್ಟವಾಗಿದೆ. ಅಮಿತ್ ಶಾ ಕೂಡ ಇದನ್ನು ಇಷ್ಟಪಡ್ತಾರೆ. ಮೋದಿ ದೇವೇಗೌಡರ ಮಾರ್ಗದರ್ಶನ ಕೇಳಿದ್ರು ಮುಂದೆ ನೋಡೋಣ ಅಂತ ಮತ್ತೆ ಸಿಎಂ ಆಗೋ ಬಯಕೆಯನ್ನು ಕೇಂದ್ರ ಸಚಿವ ಎಚ್.ಡಿ.ಕೆ ಬಿಚ್ಚಿಟ್ಟಿದ್ದಾರೆ. ನನಗೆ ದೇವರಲ್ಲಿ ನಂಬಿಕೆ ಇರೋರು ನಾವು, ನಮ್ಮ ಕುಟುಂಬ. ನನಗೆ ಆತ್ಮವಿಶ್ವಾಸ ಇದೆ. ನನ್ನ ಆತ್ಮವಿಶ್ವಾಸದಲ್ಲಿ ಮತ್ತೊಂದು ಬಾರಿ ನಾಡಿನ ಜನತೆ ಸಂಪೂರ್ಣ ಸರ್ಕಾರವನ್ನು ನಡೆಸ್ತಕ್ಕಂಥ ಒಂದು ಅವಕಾಶ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇವತ್ತೂ ಇದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಡಿ ಗ್ಯಾಂಗ್ ರಕ್ಕಸರ ಮೊಬೈಲ್ನಲ್ಲಿ ರೇಣುಕಾಸ್ವಾಮಿ ಕೊಲೆಯ ಮಹತ್ವದ ಸಾಕ್ಷಿಗಳು ಲಭ್ಯ ಆಗಿದೆ. ಹಲ್ಲೆ ವೇಳೆ ರಕ್ತಸಿಕ್ತವಾಗಿ ಬಿದ್ದಿದ್ದ ರೇಣುಕಾಸ್ವಾಮಿಯ 4 ಫೋಟೋಗಳನ್ನು ರಕ್ಕಸರ ಮೊಬೈಲ್ನಿಂದ ರಿಟ್ರೀವ್ ಮಾಡಲಾಗಿದೆ. ಹೈದರಾಬಾದ್ನ FSL ತಂಡ ಪ್ರದೂಷ್ ಹಾಗೂ ಮತ್ತೊಬ್ಬ ಆರೋಪಿಯ ಮೊಬೈಲ್ನಲ್ಲಿ ಫೋಟೋಗಳನ್ನು ರಿಟ್ರೀವ್ ಮಾಡಿದೆ. ರೇಣುಕಾಸ್ವಾಮಿ ರಕ್ತಸಿಕ್ತವಾಗಿ ಬಿದ್ದಿರುವ ಫೋಟೋ, ಮಂಡಿಯೂರಿ ಕೈ ಮುಗಿದು ಬೇಡಿಕೊಳ್ಳುತ್ತಿರುವ ಫೋಟೋಗಳು ಸಿಕ್ಕಿವೆಯಂತೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಆರೋಪಿಗಳ ಮೊಬೈಲ್ ರಿಟ್ರೀವ್ನಿಂದ ಸಿಕ್ಕಿರುವ ಆ 4 ಫೋಟೋಗಳು ದರ್ಶನ್ಗೆ ಕಂಟಕವಾಗುವುದು ಫಿಕ್ಸ್ ಎನ್ನಲಾಗುತ್ತಿದೆ. ಈ ಸಾಕ್ಷಿಗಳಿಂದ ಕೊಲೆಯಲ್ಲಿ ದರ್ಶನ್ದೇ ಪ್ರಮುಖ ಪಾತ್ರ ಎನ್ನಲಾಗಿದ್ದು, ದರ್ಶನ್ A2 ಇಂದ A1 ಆಗುವುದು ಬಹುತೇಕ ಫಿಕ್ಸ್ ಎನ್ನಲಾಗಿದೆ. ಅಲ್ಲದೆ ಡೆವಿಲ್ ಗ್ಯಾಂಗ್ ವಿರುದ್ಧ ಇನ್ನು ಚಾರ್ಜ್ ಶೀಟ್ ಕೂಡ ತಯಾರಾಗ್ತಾ ಇದ್ದು ಶೀಘ್ರದಲ್ಲೇ ಸಲ್ಲಿಕೆಯಾಗಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಪರಪ್ಪನ ಅಗ್ರಹಾರ ಸೇರಿ 2 ತಿಂಗಳಾಗಿದೆ. ಸುಮಾರು 2 ತಿಂಗಳಿನಿಂದ ಆರೋಪಿಗಳು ಸೆರೆವಾಸವನ್ನು ಅನುಭವಿಸ್ತಾ ಇದ್ದು, ಈಗ ಕೊಲೆಗಡುಕರ ಗ್ಯಾಂಗ್ನಲ್ಲೇ ಭಿನ್ನಾಭಿಪ್ರಾಯ ಮೂಡಿದೆಯಂತೆ. ಯಾರು ಏನಾದರೂ ಮಾಡಿಕೊಳ್ಳಿ, ನಾವು ಸೇಫ್ ಆದರೆ ಸಾಕು ಅನ್ನೋ ಹಾಗೆ ಒಬ್ಬೊಬ್ಬರೇ ಪ್ರತ್ಯೇಕವಾಗಿ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ ಪವಿತ್ರ ಗೌಡ ಪ್ರತ್ಯೇಕವಾಗಿ ಜಾಮೀನು ಅರ್ಜಿ ಸಲ್ಲಿಸಿದ್ದಾಳೆ. ಅಲ್ಲದೆ ಆರೋಪಿ ಅನುಕುಮಾರ್ ಹಾಗೂ ವಿನಯ್ ಕೂಡ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಿದ್ದು, ಗ್ಯಾಂಗ್ನಲ್ಲೇ ಬಿರುಕು ಮೂಡಿ ಒಬ್ಬೊಬ್ಬರೇ ಹೊರಬರಲು ಯತ್ನಿಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಜೈಲು ಸೇರಿ 2 ತಿಂಗಳಾದರೂ ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸಿಲ್ಲ. ಬೇಲ್ ಸಹವಾಸಕ್ಕೂ ಹೋಗಿಲ್ಲ. ಆದರೆ ಉಳಿದ ಕೆಲ ಆರೋಪಿಗಳು ಮಾತ್ರ ಪಂಜರದಿಂದ ಹೊರಬರೋಕೆ ಯತ್ನಿಸ್ತಾ ಇದ್ದಾರೆ. ನೀನೇನಾದರೂ ಮಾಡ್ಕೊಂಡು ನನಗಂತೂ ಸೆರೆವಾಸದಿಂದ ಮುಕ್ತಿ ಬೇಕು ಅಂತ ಪವಿತ್ರ ಗೌಡ ದರ್ಶನ್ಗೂ ಮೊದಲೇ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದು, ಇಂದು ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಅಲ್ಲದೆ ಆರೋಪಿ ಅನುಕುಮಾರ್ ಮತ್ತು ಸ್ಟೋನಿ ಬ್ರೂಕ್ ಮಾಲೀಕ ಆಗಿರುವ ಆರೋಪಿ ವಿನಯ್ ಕೂಡ ಪ್ರತ್ಯೇಕ ಜಾಮೀನು ಅರ್ಜಿ ಸಲ್ಲಿಸಿದ್ದು, ಇಂದು CCH 57ನೇ ನ್ಯಾಯಾಲಯದಲ್ಲಿ 3 ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಕ್ಕೆ ರಾಜ್ಯಪಾಲರ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಮತ್ತೊಮ್ಮೆ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಹೊಸಕೋಟೆಯ ನೂತನ ಆಸ್ಪತ್ರೆ ಮತ್ತು ಸಾರ್ವಜನಿಕ ಆಸ್ಪತ್ರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮತ್ತು ಶಾಸಕ ಶರತ್ ಬಚ್ಚೇಗೌಡ ಭೇಟಿ ಕೊಟ್ಟಿದ್ದು, ಪರಿಶೀಲನೆ ಬಳಿಕ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಾಂವಿಧಾನಿಕವಾಗಿ ಆಯ್ಕೆಯಾದ ಮುಖ್ಯಮಂತ್ರಿಗಳನ್ನು ಮತ್ತು ಸರ್ಕಾರವನ್ನು ಅಸ್ಥಿರಗೊಳಿಸುವ ಹುನ್ನಾರವೆಂದು ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ರೀತಿಯಲ್ಲಿ ಅವರು ಕೆಲಸ ನಿರ್ವಹಣೆ ಮಾಡಿದರೆ ಈ ಥರ ಪ್ರಶ್ನೆ ಬರ್ತಾ ಇರಲಿಲ್ಲ ತಾನೆ. ಪಕ್ಷಪಾತ ಮಾಡಿ ಅವರು ಈ ರಾಜ್ಯದ ಒಂದು ಮುಖ್ಯಸ್ಥ, ಸಾಂವಿಧಾನಿಕವಾಗಿ